ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7:30 ಆಗೈತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೊಂಬಂದಿನಿ. ಇವತ್ತು ಮಳೆ ಇಲ್ಲ, ಏನಿಲ್ಲ ಸ್ನೇಹಿತರೆ. ವಾಕಿಂಗ್ ಹೋಗಿಲ್ಲ. ಪುಟ್ಟಕ್ಕರು ಹೋಗಿದ್ರು, ಏನು ಮಾಡಿದ್ರು ಗೊತ್ತಿಲ್ಲ. ಯಾಕೆ ಸ್ನೇಹಿತರೆ, ನಾನು ಕೂಡ ಲೇಟಾಗಿ ಹೇಳಾಕತ್ತೀನಿ. ಈಗ ಇನ್ನು ಬೆಳಗ್ಗೆ ಜಲ್ದಿ ಹೇಳ್ಬೇಕ್ರಿ. ಯಾಕಂದ್ರೆ ಶ್ರಾವಣ ಹಾಯ್ ಮಾಡಪ್ಪಾಜಿ ನೋಡ್ರಿ, ಯಾಕಡೆ ಕೂತಾರೆ, ಯಾಕಡೆ ಹಾಯ್ ಮಾಡ್ತಾನೆ ನೋಡ್ರಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇನ್ನು ಮ್ಯಾನಿಂತ ಕೆಲಸ ಮಾಡ್ಕೋಬೇಕ್ರಿ. ಯಾಕಂದ್ರೆ ಆ ಕಡೆಯೂ ಬಟ್ಟೆ ವ್ಯಾಪಾರದೂ ಅಮೌಂಟಿನ ಕೊಡ್ತಾಯಿಲ್ಲ. ಏನು ಸ್ನೇಹಿತರೆ, ಬೇಸರ ಆಗ್ಬಿಟ್ಟೆ ಜೀವನನೇ. ಇಲ್ಲಿ ಹೆಂಗಾರ ಇಲ್ಲರಿ, ಮಾಡೋದು ನಾವು ಮಾಡಬೇಕು. ಇಷ್ಟು ಬಟ್ಟೆ ಶೇಲ್ ಮಾಡ್ಕೋಬೇಕು, ಆನ್ಲೈನ್ ವಿಡಿಯೋ ಮಾಡಬೇಕು. ಮತ್ತು ಈ ಕಡೆ ರಿಟರ್ನು ಮಾನಮಿಗೆ ಬಟ್ಟೆ ಏರಿಸ್ತಾರೆ ಹಿರಿಯರಿಗೆ. ನಮ್ಮ ಕಡೆ ಮಾತ್ರ ಎಲ್ಲ ಮಾನಮಿ ಹಿರಿಯರಿಗೆ ಬಟ್ಟೆ ಏರಿಸ್ತಾರೆ. ನಿಮ್ಮ ಕಡೆ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾರಿಗಾದರೂ ಬೇಕಾದ್ರೆ ಆರ್ಡ್ರ್ ಕೊಡಿರಿ, ಹೆಲ್ಪ್ ಆಗುತ್ತೆ. ನೀವು ಹೊರಗಡೆ ತೊಗೊಳಕ್ಕಿಂತ ನಮ್ಮ ಕಡೆ ತೊಗೊಂಡ್ರಂದ್ರೆ ನಮಗೂ ಕೂಡ ಸ್ವಲ್ಪ ಗಂಟು ಕೂಡುತ್ತೆ, ನಮಗೂ ಒಂದಿಟ್ಟು ಹೆಲ್ಪ್ ಆಗುತ್ತೆ ನೋಡಿ. ಮತ್ತು ಸ್ನೇಹಿತರೆ, ಇನ್ನೆಲ್ಲ ಟೀಚಿಂಗ್ ಮಾಡ್ಕೋಬೇಕ್ರಿ. ಇನ್ನೂ ಏನು ಕೆಲಸ ಇಲ್ಲ. ಇವತ್ತು ಸ್ವಲ್ಪ ಮುದ್ದೆ ಹೋಗಿ ಒಂದು ಆರ್ಡ್ರ್ ಐತೆ, ಹಾಕಿ ಬರಬೇಕು. ಯಾಕವ ನೀರು ಕಸ್ಕೊಳಕತ್ತೀಯ? ಬಿಸಿನೀರು ಕಾಸ್ಕೊಂಡೇನ್ರಿ? ಕಾಸಿನ ಗ್ಯಾಸ್ ಬಂದ್ ಮಾಡಿನ ಅಕ್ಕ ಚೀಲ ಹಾಸ್ಕೊಂಡು ಕುಂದ್ರು ಅಂತ ಹೇಳ್ಬಿಟ್ರು. ಮುಂಚೆಂಜಿನಾಗ ಸಾರು ಮಾಡಾಕ ಎಲ್ಲ ಇದು ತೊಯ್ದೇನ್ರಿ, ಏನು ಮಾಡಲೇ ಇಲ್ಲ. ಸುಮ್ಮನೆ ಪಡ್ ಮಾಡಿ ಕೈ ಬಿಟ್ಬಿಟ್ಟೆ. ಬಿಸಿನೀರು ಹಾಕೊಂಡು ಕುಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಕ್ಲೀನ್ ಮಾಡ್ತೀನಿ. ಬೀರಪ್ಪ ಇದ್ದೆ ಸಹ ಮಾಡಿದೆ, ದೇವ್ರಿಗೆ ಸಹ ಮಾಡಿದೆ ಹಿಂದ ಸಹ ಮಾಡಬೇಕಮ್ಮ. ನಾ ಸಹ ಮಾಡ್ಕೇರೆ ಮಂಗಳ ಕಸ ಹೊಡಕ್ಕೆ ಹೋಗೀನಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ಮನೆ ಎಲ್ಲ ಕಸ ಗುಡಿಸಿ, ನಮ್ಮ ಮನೆ ಎಲ್ಲರೂ ಇಷ್ಟಪಡ್ತೀರಿ. ಈ ಥರ ಐತೆ ನೋಡಿ. ಆರಾಮಿರ್ಲಿಕ್ಕೂ ಅಕ್ಕ ನೀಟ್ ಇಡ್ತಿರಲ್ಲ ಅಂತ ಒಬ್ರು ಕಮೆಂಟ್ ಹಾಕಿದ್ರಿ. ಆರಾಮಿರ್ಲಿಕ್ಕೂ ಮತ್ತು ಸ್ವಲ್ಪ ಆರಾಮ ಮನ್ಸನ್ನು ಮಾಡಲೇಬೇಕು ರೀ. ಮನೆ ನೀಟಿದ್ರೆ ಕೆಲಸ ಮಾಡೋಕೆ ಮನಸ್ಸು ಬರ್ತದೆ ಸ್ನೇಹಿತರೆ. ದೀಪಾವಳಿಗೆ ಹಸರು ಮಾಡ್ಬೇಕ್ರಿ. ಈ ದೀಪಾವಳಿಗೂ ಹಸರು ಮಾಡಬೇಕು. ಸದ್ಯ ಮಾನಮಿಗೂ ಅಮಾವಾಸ್ಯೆಗೆ ಅಭಿಷೇಕ ಮಾಡಿಸ್ತೀನಿ ರೀ. ಕೋಣಕ್ಕೆ ಸಿದ್ದೇಶ್ವರ್ಗೆ ನಮ್ಮ ಮನೆ ದೇವ್ರಿ. ಅದು ಜಮಖಂಡಿ ತಾಕ ಬರ್ರಿ ಸ್ನೇಹಿತರೆ. ಶನಿವಾರ ದಿನ ಹೋಗಬೇಕು. ಆಯ್ತಾರ ಅಮಾವಾಸ್ಯೆ ಐತೆ, ಅಭಿಷೇಕ ಮಾಡ್ಸಕ್ಕೆ. ಹಿಂಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ, ಈಗ ಶುಕ್ರವಾರ ಒಟ್ಟು ಮನೆ ತೊಳೆದು ಹಾಸಿ ಹೋಗಕ್ಕೆ ರೀ, ಶನಿವಾರ ಮನೆ ವರ್ಷಗೊಂದು ಹೋಗ್ಬೇಕಂತ ಮಾಡೀನಿ ರೀ. ದೊಡ್ಡಮ್ಮನ ಕರ್ಕೊಂಡು ನೋಡು ಸ್ನೇಹಿತರೆ, ಅದು ಏನಾಗುತ್ತಾರ. ಇನ್ನು ಕೆಲಸಗಳೆಲ್ಲ ಬಾಕಿ ಅದಾವ್ರಿಗೆ ಹೋಗಬೇಕು. ಮಾಡೋ ಕೆಲಸ ಎಲ್ಲ ಮಾಡ್ಕೋಬೇಕ್ರಿ. ಸುಮ್ಮನೆ ಆರಾಮಿಲ್ಲ ಮಲ್ಕೊಂಬಿಟ್ವಿ ಅಂದ್ರೆ ನಮ್ಗೆ ಅದೇ ರೋಡ ಬದ್ದು ಬಿಡ್ತೈತಿ. ಬರೀ ಆರಾಮಿಲ್ಲ ಬಿಡು ಮ್ಯಾಕೆ ಇಳಿಸೇ ಕೂಡ ಸ್ನೇಹಿತರೆ. ಒಂದು ಸ್ವಲ್ಪ ಆರಾಮ ತಪ್ಪಿತೆ ಅಂದ್ರೆ ನಾವು ಮಲ್ಕೋಬಾರ್ದು, ಹಂಗೆ ಕೆಲಸ ಮಾಡ್ತಾ ಇರಬೇಕು. ಅದು ಹೋಗುತ್ತೆ, ಗಾಳಿ ಗಂಟಿಲ್ಲ ಹಂಗೆ ಹೋಗ್ಬಿಡ್ತೀವಿ. ನೀನು ಆಗ ಜಾಕ ಮಾಡ್ಸಿನಿಲ್ಲ, ಯಾರು ನೋಡಿರಿದಲ್ಲ ಮುತ್ಯ ಎಲ್ಲಿ ಹೋಗಿದ್ದೀನಿ ಕೇಳ್ತೀಯ? ಹೊರಕ್ಕೆ ಹೋಗಿರ್ತಾನೆ ಮರಿ ಸೊಟ್ಟಾಲ್ ತಗೋ. ಆಗ ಜಾಕ ಮಾಡ್ಸಿನ ಸ್ನೇಹಿತರೆ. ಮತ್ತೆ ಮಾರಿ ತೊಳ್ಕೊಂಬಂದ ನೋಡಿ. ಮೇಕಪ್ ಮಾಡಿ ಸಾರಿ ಕಳಿಸ್ತೇನೆ. 9-17 ಸಾಲಿಗೆ ಆ ಸಿರ್ಕಂತ ಹೋದ್ರಲ್ಲೇ. ಯಾಕೆ ಅನ್ಸ್ತಿ ಪುಟ್ಟಕ್ಕನ ಗಂಡಾಗ? ಯಾಕೆ ಅನ್ಸೈತಿ ಅಪ್ಪು? ಯಾಕೆ ಪುಟ್ಟಕ್ಕನ ಗಂಡಗೆ ಒಬ್ಬಗೆ ಅನಿಸ್ತಾರೆ ನೋಡಿ ಸ್ನೇಹಿತರೆ. ಓನ್ಯಾಗ ಒಬ್ರದಾರ ಹಂಚಿಕೆ ಇರ್ಬೇಕ್ರಿ ನೋಡಿ ಸ್ನೇಹಿತರೆ. ಶ್ರಾವಣಂದು ಜಾಕ್ ಆಗೈತೆ, ಶ್ರಾವಣಿದು ಜಾಕ್ ಆಗೈತೆ. ಶ್ರಾವಣಿ ಸ್ಕೂಲ್ ಹೋಗ್ಯಾಳ. ಬಿಡವ ಆರಾಮಿಲ್ಲ, ದವಾಖಾನಿಗೆ ಹೋಗು ನಂದೆ. ಇಲ್ಲ ಮಮ್ಮಿ ಪೇಪರ್ ಅದಾವು, ನಾವು ಓದ್ತೀನಿ ಅಂತ ಓದ್ಲು. ಶ್ರಾವಣನ ರೆಡಿ ಮಾಡಿ ಕಳಿಸ್ಬೇಕ್ರಿ. ಅಡುಗೆ ಮನೆಯಾಗೂ ಎಲ್ಲ ಕ್ಲೀನಾಗಿ ಸ್ನೇಹಿತರೆ ಕಾಣ್ತಿರ್ಬೇಕು ನಿಮ್ಗೆ ನೋಡಿ ಸ್ನೇಹಿತರೆ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಹೋಗ್ಲಿ ಬಿಡಿ ಕಚ್ಚಡ ಹೆಂಗಸ್ರು ಇರ್ತಾರಲ್ಲ ಅಂತ ಕಮೆಂಟ್ ಹಾಕಿದ್ರಿ. ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಸುಳ್ಳಲ್ಲ. ಎಲ್ತನ ಹೋದ್ರೂ ಹೆಣ್ಮಕ್ಳೇ ಶತ್ರು ಆಗಿರ್ತಾರೆ. ಬೇಕಾರ ಅತ್ತಿ ಸೊಸಿ ಬರ್ರಿ, ಮಾವು ಚಲೋ ಇರ್ತಾನೆ, ಅತ್ತಿನೇ ಜಗಳ ಮಾಡ್ತಿರ್ತಾವೆ. ಎಲ್ಲೇ ಅತ್ತಿ ಸೊಸಿ ಆಗಲಿ ಎಲ್ಲೇ ಇಲ್ಲರಿ, ಈ ಜೀವನದಾಗ ಹೆಣ್ಣಿನ ಜನ್ಮದಾಗ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಹಿರಿಯರು ಮಾಡಿ ಶಾಸ್ತ್ರ, ಸುಳ್ಳಲ್ಲ. ಅತ್ತಿ ಸೊಸಿ ಜಗಳಕ್ಕಾರ ಅಂದಿರ್ಬೇಕ್ರಿ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ. ಏನು ಸ್ನೇಹಿತರೆ, ಏನು ವಿಚಾರ ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ. ಇವಾಗಿನ ಕಾಲಕ್ಕೆ ಹೆಂಗಾಗೈತೆ ಅಂದ್ರೆ ಒಟ್ಟು ಸಂಬಂಧಕ್ಕೆ ಬೆಲೆ ಇಲ್ಲ ಇವಾಗಿನ ಕಾಲ. ಇವಾಗ ಅಲ್ಲಿ ಮದುವೆ ಮಾಡ್ಕೊಂಬರ್ರಾಗನ ಅತ್ತೆದಳ ಮಾವದಳ ಯಾರೂ ಇರಬಾರ್ದು. ತಾನು ಗಂಡ ಹೆಂಡ್ತಿ ಇಬ್ಬರೇ ಆರಾಮಿರ್ಬೇಕಂತಾರೆ. ಮತ್ತಿಂದ ಆಸ್ತಿ ಬೇಕು, ಗೋರ್ಮೆಂಟ್ ನೌಕರಿ ಬೇಕು. ಇವಾಗಿನ ಜನ್ರೇಷನ್ ಹಂಗಾಯಿತು ಏನೋ ಗೊತ್ತಿಲ್ಲ ಸ್ನೇಹಿತರೆ. ಇವಾಗೆಲ್ಲ ಹಂಗೆ ನಡೆದ್ಬಿಟ್ಟವು. ಈಗ ಒಬ್ಬನೇ ಗಂಡು ಮಗ ಇದು ಮಾಡ್ತಾರೆ, ಆಸ್ತಿ ನೋಡ್ತಾರೆ, ಇಂದು ರೊಕ್ಕ ರೂಪಾಯಿ. ಏನು ಆಸ್ತಿ ನೋಡಿ, ಒಬ್ಬನೇ ಗಂಡು ಮಗ ನೋಡಿ, ತುಂಬ ಕುಟುಂಬ ಇದ್ರೇ ಚಂದ ಅಲ್ಲ ಸ್ನೇಹಿತರೆ. ನನ್ನ ಮಾತ್ರ ಅದೇ ಇಷ್ಟ ನೋಡಿ. ಜಾಯಿಂಟ್ ಫ್ಯಾಮ್ಲಿ ಇಷ್ಟ ಆಗೋ ಸ್ನೇಹಿತರೆ. ಆದ್ರೆ
ಇನ್ನು ಒಮ್ಮೊಮ್ಮೆ ಜಾಯಿಂಟ್ ಫ್ಯಾಮ್ಲಿ ಇಷ್ಟ ಆಗುತ್ತೆ ಅನಿವಾರ್ಯ ಟೈಮ್. ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಇವಾಗ ಯಾಕೆ ನೋಡು ಜಾಯಿಂಟ್ ಫ್ಯಾಮ್ಲಿ ಇಷ್ಟ ಆಗುತ್ತಾ, ತಾನು ಒಬ್ಬಾಕಿ ಅದಾಳ ಉಸಿರು ಕೂಡಿ ಇರ್ಬೋದಿತ್ತಲ್ಲ ಅಂತ ನಿಮಗೆ ಅನ್ನಿಸ್ತಿರ್ಬೇಕು. ನನ್ನ 2 ಮಕ್ಕಳನ್ನ ನನ್ನ ಹಿಡಿಲಾರ್ಕನ ನನಗೆ ಎಷ್ಟು ಕಷ್ಟ ಆಗೈತೆ ಅಂತ ನನಗೆ ಗೊತ್ತು ಸ್ನೇಹಿತರೆ. ಅದು ಜಾಯಿಂಟ್ ಫ್ಯಾಮ್ಲಿ ನಾವೊಬ್ಬರು ಬಯಸಿದ್ರಲ್ಲ, ಎಲ್ಲರೂ ಬಯಸಬೇಕು, ಎಲ್ಲರೂ ಚೆಂದಿದ್ರೆ ಚೆಂದ. ನಾನು ಅದೇ ಜಾಯಿಂಟ್ ಫ್ಯಾಮ್ಲಿಯಾಗಿ ಇರಬೇಕು ಅನ್ನೋದೇ ಇಷ್ಟ ಇತ್ತು. ಆದರೆ ನಮ್ಮ 2 ಮಕ್ಕಳನ್ನ ಈಕಿಗೆ ಯಾಕೆ ದುಡ್ಡು ಹಾಕಬೇಕು, ಈಕಿ ಯಾಕೆ ಈಕಿನ 2 ಮಕ್ಕಳು ನಾವು ಯಾಕೆ ಹಿಡಿಬೇಕು ಅನ್ನೋ ಟೇಜ್ನ್ಯಾಗ ಮಾಡಿ ಜಗಳ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ, ನಾವು ಇರೋಕ್ಕಾಗಲ್ಲ ಸ್ನೇಹಿತರೆ. ನನ್ನ 2 ಮಕ್ಕಳು ನನ್ನ ಮಕ್ಕಳೆಲ್ಲ ನನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ನಾ ಸಾಕ್ತೀನಿ ಅನ್ನೋ ಬಲ ಐತೆಲ್ಲ ಸಾಕು. ಆ ದೇವ್ರ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಯಾವತ್ತೂ ಇರಬೇಕು ಅನ್ನೋದು ಅಷ್ಟೇ ನೋಡಿ ಸ್ನೇಹಿತರೆ. ಆದರೆ ಆ್ಯಕ್ಚುಲಿ ಜಾಯಿಂಟ್ ಫ್ಯಾಮ್ಲಿಯಾಗಿ ಇರೋಕೆ ಬಯಸಿದವ್ರಿಗೆ ಸಿಗಲ್ಲ. ಈ ಒಬ್ರೊಬ್ರಿಗೆ ಸಿಂಗಲಾಗಿ ಇರೋಕೆ ಇಷ್ಟಪಡ್ತಾರೆ, ಸಿಂಗಲಾಗಿ ಇರೋಕೆ ಇಷ್ಟಪಡ್ತಾರೆ. ಆ ಜಾಯಿಂಟ್ ಫ್ಯಾಮ್ಲಿ ಸಿಕ್ಕಿರ್ತೈತೆ, ಏನೂ ಮಾಡೋಕ್ಕಾಗಲ್ಲ. ಒಬ್ರೊಬ್ರು ಮನಸ್ಥಿತಿ, ಒಬ್ರೊಬ್ರು ಇದು ನಾವೆಲ್ಲ ಅಂತಿರಬೇಕು. ನಾವು ಒಂದು ಕುಟುಂಬ ಇದ್ದು ಆ ಕುಟುಂಬ ನಮ್ಮನ್ನೆಲ್ಲ ನನ್ನ ಮಕ್ಕಳು ನಮ್ಮನ್ನು ನೋಡ್ಕೊಂಡು ಹೋದ್ರೆ ಒಂಥರ ಇಷ್ಟು ಖುಷಿಯಲ್ಲ ಅಂತ ಅನ್ಸುತ್ತೆ ಸ್ನೇಹಿತರೆ. ಆದರೆ ಆ ದೈವ ನಮಗೆ ಸಿಗಲ್ಲ. ನಾವು ನಮ್ಮ ಮಕ್ಕಳಿಗೆ ಮತ್ತು ಇವ್ಕುರ್ನ ತೊಗೊಂಡು 2 ಮಕ್ಕಳು ತೊಗೊಂಡು ಇವ್ರಿಗೆ ಯಾರು ದುಡ್ದು ಹಾಕಬೇಕು, ಇವ್ರಿಗೆ ಯಾರು ತಂದು ಹಾಕಬೇಕು, ಒಂದೊಂದು ರೂಪಾಯಿ. ಆವಾಗಿನ ಕಾಲಕ್ಕೆ ಎಲ್ಲ ಮಂದಿ ಏನೋ ಬರಲಿ ವಜ್ಜಿ ಬಂದರೂ ಬರ್ತಿದ್ರು, ಹಗರು ಬಂದರೂ ಬರ್ತಿದ್ರು ಸ್ನೇಹಿತರೆ. ಇವಾಗಿನ ಕಾಲ ಹೆಂಗಾಗೈತೆ ಅಂದ್ರೆ ಒಬ್ಬರು ಹೊಟ್ಟೆ ಒಬ್ರಿಗೆ ವಜ್ಜಿಗೆ ಸ್ನೇಹಿತರೆ. ಒಂದು ಹೊಟ್ಟೆ ನೋಡ್ಕೊಂಡಾಗ ವಜ್ಜಿಗೈತೆ. ಅವಾಗೆಲ್ಲ ಸಾವಿರಾರು ಮಂದಿ ನೋಡ್ಕೊಂಡು ಸಾವಿರಾರು ಮಂದಿಗೆ ಊಟ ಹಾಕ್ತಿದ್ರಂತ ಇದ್ದಿದ್ದು ತಾವೇನು ಅಂತಾರೆ ಅದೇ. ಇವಾಗ ಹಂಗಲ್ಲ. ಇವಾಗಿನ ಕಾಲ ಎಲ್ಲ ತುಟ್ಟಿ ಸ್ನೇಹಿತರೆ, ಎಲ್ಲ ತುಟ್ಟಿ. ಅವಾಗ ವಾರ ಅರ್ಧ ಕಿಲೋ ಎಣ್ಣೆ ಮಾಡಿದವ್ರು ಈಗ ವಾರ ಪಾವು ಕಿಲೋ ಎಣ್ಣೆನೂ ಮಾಡಿದವ್ರು ಅದಾರ, ಅರ್ಧ ಕಿಲೋ ಎಣ್ಣೆ ಮಾಡಿದವ್ರು ಅದಾರ. ಇವಾಗ 1 ಕಿಲೋ ಎಣ್ಣೆ ಸಾಲವಲ್ದು ವಾರ ಸ್ನೇಹಿತರೆ. ಇವಾಗಿನ ಫುಡ್ ಏನೋ ಅವಾಗಿನ ಫುಡ್ ಏನೋ ಗೊತ್ತಾಗಲ್ಲ. ಅವಾಗಿನ ಊಟನ ಬೇರೆ, ಇವಾಗಿನ ಊಟನ ಬೇರೆ. ಅವಾಗಿನ ಊಟನ ಬೆಸ್ಟ್, ಇವಾಗಿನ ಊಟ ಏನು ಬೆಸ್ಟ್ ಅಲ್ಲ ಸ್ನೇಹಿತರೆ. ಅಪ್ಪಾಜಿ ತೊಂಬೈಲೆ ಅಸ್ತಿ ಮೇಲೆ. ಇವಾಗ ರೊಕ್ಕಕ್ಕೆ ಬೆಲೆ ಇಲ್ಲ ಸ್ನೇಹಿತರೆ. ಅವಾಗೆಲ್ಲ ರೊಕ್ಕಕ್ಕೆ ಬೆಲೆ ಇತ್ತು. ರೊಕ್ಕಕ್ಕೆ ಬೆಲೆ ಇದ್ದಾಗನೇ ಒಳ್ಳೆ ಆಹಾರ ತರಕಾರಿಗಳು ಜವಾರಿ ಇವು ಎಲ್ಲ ಇದ್ದು. ಇವಾಗೇನು ದುನಿಯೇ ರೊಕ್ಕ ಐತೆ ಸ್ನೇಹಿತರೆ. ಆದ್ರೆ ರೊಕ್ಕಕ್ಕೆ ಮಹತ್ವ ಇದ್ದಟ್ಟು ಮನುಷ್ಯತ್ವಕ್ಕೆ ಮಹತ್ವ ಇಲ್ಲ ಸ್ನೇಹಿತರೆ. ಇದು ಮಾತ್ರ ಮಾತು 100ಕ್ಕೆ 100 ನೋಡಿ. ರೊಕ್ಕ ದುಡ್ಡಿದ್ರೆ ದುನಿಯಾ ಸ್ನೇಹಿತರೆ. ದುಡ್ಡು ಇರ್ಲಿಕ್ಕೆ ನಮ್ಗೆ ಆಗಲ್ಲ, ನಮ್ಗೆ ನೋಡ್ಕೊಳಕ್ಕಾಗಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದಮ್ಯಾಗ ಯಾವೇ ಸಂಬಂಧಗಳು ನಮ್ಗೆ ನೋಡ್ಕೊಳಕ್ಕಾಗಲ್ಲ ಅಂತ ಕೈ ಬಿಟ್ಟರು ನಾವು ದುಡಿದು ನಮ್ಮ ಸಂಸಾರ ನಿಭಾಯಿಸ್ತೀವಿ ಅನ್ನೋದು ಧೈರ್ಯ ಎಲ್ಲರಿಗೂ ಇರಬೇಕು. ಇವಾಗ ನೋಡಿ ನಾವೇ ಹೊಲಿದ್ರನ್ನ ಬರ್ತೀನಿ ಸ್ನೇಹಿತರೆ, ಹೊಲಿಲಿಕ್ಕೆ ಟೀಚಿಂಗ್ ಮಾಡ್ಲಿಕ್ಕೆ ಬರಲ್ಲ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಅಂತಿರ್ತೀರಿ, ಅಕ್ಕ ನೀವು ಟೀಚಿಂಗ್ ಬಿಡಬೇಡಿ ಮಾಡಿ ಅಂತಿರ್ತೀರಿ. ಈ ರಾಟಿ ನೋಡೋಣ ಒಂಥರ ಮನಸ್ಸು ಬೇಜಾರಾಗುತ್ತೆ. ಯಾಕಂದ್ರೆ ನನಗೆ ಟೀಚಿಂಗ್ ಮಾಡ್ತೀವಿ ಸ್ನೇಹಿತರೆ. ನಾ ಮಾಡೋಕ್ಕೆ ಎಷ್ಟು ಟೀಚ್ ಮಾಡೋಕ್ಕೆ ಅದ್ರ ಫಸ್ಟಿಗೆ ಎಲ್ಲ ಯೂಟ್ಯೂಬ್ ಓಪನ್ ಮಾಡೋಕ್ಕಿಂತ ಮೊದಲು ಇಷ್ಟು ಸಿಕ್ಕಾಪಟ್ಟೆ ಟೀಚ್ ಮಾಡ್ತಿದ್ದೆ. ನನಗೆ ಯೂಟ್ಯೂಬ್ ಚಾಲೂ ಮಾಡಿದ್ದೇನು ಮಾಡೋಕ್ಕೆ ಬ್ಯಾಡ ಅಂದಿಲ್ಲ. ಟೈಮ್ ಇರ್ತೈತೆ ಏನು ಒಂದು 12 ಅಂತ ನೆಶಿನಾಗೆ ಮಾಡಲೇಬೇಕು ಅಂತಂದ್ರೆ ನೆಶಿನಾಗೆದ್ದು 9 ಅನ್ನೋಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು 9ಕ್ಕೆ ಕುಂತ್ರೆ 3 ತನಕ ಎಷ್ಟು ಹೊಲ್ದಿರಿ, ಮತ್ತು 3 ಅಂತ ಸಂಜೆ ಕೆಲಸ ನೋಡ್ಕೊಳಕ್ಕಾಗುತ್ತೆ. ನನಗೆ ಎಲ್ಲಿ ಹೋಗೋದು ಬರೋದಿತ್ತು ಒಂದೇ ತೊಂದರೆ ಸ್ನೇಹಿತರೆ. ಆದ್ರೆ ಸ್ನೇಹಿತರೆ ಅದೊಂದು ಏನು ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಂದ್ರೆ ನಾನು ಶ್ರಾವಣ ಡಿಲೆವರಿ ಆಯ್ತಲ್ಲ 3 ತಿಂಗಳಾಗಿತ್ತು ರೀ. ಡಿಲೆವರಿ ಆಗಿ 2-3 ಆಗ್ಬಿತ್ತು. ಆವಾಗನೇ ಟೀಚಿಂಗ್ ಮಾಡಕತ್ತೇಕಿ. ನಾನು ಶ್ರಾವಣ ಒಂದು 4 ವರ್ಷನೇ ಆದ. ಅಲ್ಲಿ ತನಕ 4 ವರ್ಷ ಏಕಿಟ್ಟು ಟೀಚಿಂಗ್ ಬರ್ದೀನಿ ರೀ. ಯೂಟ್ಯೂಬ್ ಇದಿಲ್ಲ, ಎಲ್ಲಿಗೆ ಹೋಗೋದು ಬರೋದಿಲ್ಲ. ಅಲ್ಲಿ ಅವ್ರಾಗೂ ಹೊಲಿಯಾಕಿ ಇಲ್ಲಿನೂ ಹೊಲಿಯಾಕಿ, ಹಿಂಗಾಗಿ 4 ವರ್ಷ ಹೊಲ್ದಿ ನೋಡಿ ಮನುಷ್ಯ ಹೀಟಾಗಿ ಸ್ನೇಹಿತರೆ. ಹಿಂಗೆ ಸ್ವಲ್ಪ ನನಗೆ ಹೊಟ್ಟೆ ಉರಿಯಾಕತ್ರಿ. ಮತ್ತು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ ನೋಡಿ, ತಿಂಗಳಿಗೊಮ್ಮೆ ಸಮಸ್ಯೆ ಇರ್ತಲ್ಲ, ಅದಕ್ಕೂ ಸಮಸ್ಯೆ ಆಕಾಯ್ತು. ಹಿಂಗಾಗಿ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ ಸ್ನೇಹಿತರೆ. ಹಿಡಿದಾಗ ನೀವು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಾಕತ್ತೀನಿ, ಟೀಚಿಂಗ್ ಮಾಡಲ್ಲ ಅನ್ನಕತ್ತಿಲ್ಲ. ಅದಕ್ಕೆ ರೀ ನಾ ಯಾಕೆ ಟೀಚಿಂಗ್ ಬಿಟ್ಟಿದ್ದೆ ಒಂದು ಕಾರ್ ನೋಡಿ. ಅದಕ್ಕೆ ಏನಪ್ಪ ಮತ್ತು ಏನಾರ ಈಗ ಹೊಲಿಬೋದು ರೀ, ಎಂಬುಡು ಡಾಕ್ಟ್ರು ಹೇಳಿದೆ ಸುಳ್ಳು ನೋಡಿ ಸ್ನೇಹಿತರೆ. ನಾ ವಿಡಿಯೋ ಮಾಡ್ಕೋತ ಕುಂತೀನಿ, ರೆಡಿ ಮಾಡಿ ಕಳಿಸಿ ಓದ್ತಿದ್ದ. ಏನಮ್ಮ ಕಮೆಂಟ್ಗಳು ಓದಿದ್ನಲ್ಲ, ಒಂದು ರಿಪ್ಲೈ ಕೊಟ್ರ ಅದು ಅಂದ್ಕೊಂತ್ರ ಹಂಗೆ ಅಯ್ಯೋ ನೋಡಿ. ಬಾಯ್ ತೋರಿಸ್ಬಾ, ಬಾ
ಅವೆಲ್ಲ ಹಳೆ ವೀಡಿಯೋನು ಓಡಾಕತ್ತ ಮಾಡ್ತಾವೆ ಸ್ನೇಹಿತರೆ. ಒಳ್ಳೆ ವೀಡಿಯೋಕ್ಕೂ ಕಮೆಂಟ್ಗಳು ಬರಾಕತ್ತಾವ. ನಾ ಫಸ್ಟಿಗೆ ಯೂಟ್ಯೂಬ್ ಓಪನ್ ಮಾಡಿ ತಕ್ಷಣ ಅವಾಗೆಲ್ಲ ಕಟಿಂಗ್ ವಿಡಿಯೋ, ಟಿಚಿಂಗ್ ವಿಡಿಯೋ ಮಾಡ್ತಿದ್ದೀನಿ ರೀ. ಕಟಿಂಗು ಟಿಚಿಂಗು ದಿನಕ್ಕೆ 2-3 ಟಿಚಿಂಗ್ ಮಾಡ್ತಿದ್ದೆ. ಇವಾಗ ಮನ್ಸಾಗೆ ಹುಷಾರಿಲ್ಲಾರ್ಕ ಎಲ್ಲಿ ಬಿಡಪ್ಪ. ಮತ್ತು ನಮ್ಮ ಮೊದಲು ನಾನು ನೀಟಾಗಿದ್ರೆ ಮಕ್ಕಳು ನೀಟ್ ಇಡೋಕ್ಕಾಗುತ್ತಲ್ಲ ಸ್ನೇಹಿತರೆ. ನನಗೊಂದು ಏನರ ಆತಂದು ನನ್ನ ಮಕ್ಳಿಗೆ ಗತಿ ಯಾರು ಸ್ನೇಹಿತರೆ. ಇದ್ದಾಗ ನೋಡ್ತಿಲ್ಲ ಒಂದೊಂದು ದಿನ ಆರಾಮಿರ್ಲಿಕ್ಕಂದ್ರೆ ಯಾರು ಯಾಕೆ ಉಕ್ಕೊಂದಿನ ಮಕ್ಳು ಉಂಡವನು ಅಂತ ಕೇಳಲ್ಲ, ತಿಂದವನು ಅಂತ ಕೇಳಲ್ಲ. ಶ್ರಾವಣ ಟೂರ್ಯಾಕತ್ತ ನೋಡ್ರಿ. ಹಾಗಾಗಿ ತಿಳ್ಕೆ ಸ್ನೇಹಿತರೆ ನನಗೆ ಅನಿಸ್ಬಿಡ್ತಾ ನಾನು ರಾಟಿ ಹೊಲಿಕ್ಕೆ ನನ್ನ ಮಕ್ಳಿಗೆ ಅಡುಗೆ ಮಾಡಿಟ್ಕೊಂಡು ಕುಂತ್ರಾತು ಬಿಡು. ಆ ಕಡೆ ಯಾವ ಇದ್ದಿದ್ದು ತಿಂದು ಕೇರಿ ಕುಂತ್ರಾತು. ಟೀಚಿಂಗ್ ಮಾಡೋದು ಬೇಡ ಅನ್ಸುತ್ತೆ. ಆದರೂ 100 ರೂಪಾಯಿ ಹೊಲಿಯತ್ತೀನಿ. ನಿನ್ನ ಹೊಲಿಯೋದಾಗಿಲ್ಲ. ಯಾವಾಗಾರ ಹೊಲಿಯೋದು ಒಂದಿಷ್ಟು ಹೊಲಿತೀವಿ ಸ್ನೇಹಿತರೆ. ಸ್ವಲ್ಪ ಭಾಳ ಕಮ್ಮಿ ಮಾಡಿರಿ, ಒಂದು 6 ತಿಂಗಳು ಟೀಚಿಂಗೇ ಮಾಡಬೇಡ ಅಂತ ಹೇಳ್ಯಾರ ಸ್ನೇಹಿತರೆ. ಅದೆಲ್ಲನೂ ಇದು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆದರೆ ನಾ ತೋರಿಸಿದ್ದು ಸರ್ಕಾರಿ ದವಾಖಾನೆ ತೋರಿಸಿಂಡು ಅವರು ಅಲ್ಲೇ ಅದನ್ನೇ ಹೇಳ್ಯಾರ. ಮತ್ತು ಇನ್ನೊಬ್ಬರು ಇಲ್ಲಿ ಮುದ್ದೇಬಾದಾಗ ಒಬ್ಬರು ಬಾಯಿ ಅದ್ರ ಹೆಣ್ಮಾಳು ಆಕಿನ ಕಡೆ ತೋರಿಸಿದ್ರು, ಆಕಿನೂ ಅದೇ ಹೇಳ್ಯಾಳ. ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ರೀ, ಹೀಟ್ ಭಾಳ ಆಗೈತಿ. 4 ವರ್ಷಗಟ್ಟಲೆ ಹೊಲ್ದು ಬಿಟ್ಟಿರಲ್ಲ. ಏಕಿಟ್ಟು ಹಗಲಿ ರಾತ್ರಿ ನೆಶಿನಾಗೆ ಒಂದು ಬ್ಲೌಸ್ ಹೊಲ ಮನೆ ಕೆಲಸ ಮಾಡೇಕ್ರಿ. ಆ ಥರ ಹೊಲ್ದೀನಿ ರೀ. ಆದ್ರೆ ಯಾವ ಟೈಮಿಗೆ ಯಾವ ಪರಿಸ್ಥಿತಿಗೆ ಹೆಂಗೆ ಬರ್ತಾ ಹೇಳೋಕ್ಕಾಗಲ್ಲ. ಬಟ್ಟೆ ಟಿಚಿಂಗೂ ಅಷ್ಟೇ ಬರ್ತಿದ್ದು ಅವಾಗ. ಇವಾಗೂ ಬರ್ತಾವ್ರಿ. ನಾವು ಹೊಲ್ಯಾಕತ್ನಂದ್ರೆ ಇವಾಗ ನಾನು ಹೊಲಿದಾರಕ್ಕೆ ವಾಪಸ್ ಕೊಡಾಕತ್ತೀನಿ, ಎಲ್ಲರ ಕೈ ಬೇಯಿಸ್ಕೊಳೋದು. ಅದ್ರ ಸಲ ಒಂದು ಮಂದಿಗೆ ಅನಿಸುತ್ತಾ ಈಕಿಗೆ ಏನಾಗೈತೆ ಕಂಡು ಕಡಿಮೆ ಕೊಂಡು ಕಡಿಮೆ ರಾಟಿ ಹೊಲಿಬಿಟ್ಟ ಎಲ್ಲ ಬಿಟ್ಟಾಳ ಸೋಕ್ರಿ ಅದ ಅಂತ ಅವ್ರಿಗೆ ಅನ್ಸುತ್ತೆ ರೀ. ನಾ ಎಲ್ಲ ಮೊದಲು ಹೊಲ್ದು ಗಿರಾಕಿಗಳೆಲ್ಲ ನೀವು ನಂಗೆ ಜಂಪಾರ ನೀಟಾಗಲ್ಲ, ನೀನು ಚಂದ ಹೊಲಿತಿ. ಮತ್ತು ನನ್ನ ಸ್ನೇಹಿತರೆ ನಾನು ಹೊಲಿತೀನಿ ರೀ. ಆ ಡಿಸೈನ್ ಅಷ್ಟೊಂದು ನೀಟ್ ಬರಲ್ಲ. ಸಾದಾ ಬ್ಲೌಸು, ಅಸ್ತ್ರ ಬ್ಲೌಸು ಹೊಲಿದ್ರಾಗನೇ ನೀಟಾಗಿ ಹೊಲಕ್ಕೆ ಕೊಡ್ತೀನಿ. ಹಳ್ಳಿ ಕಡೆ ಹೆಂಗಂದ್ರೆ ಅಷ್ಟೊಂದು ನೀಟ್ ಅರ್ಧ ಬರ್ಧ ಕಲ್ತಿರ್ತಾರೆ, ನೀಟಾಗಿರಲ್ಲ. ನಮ್ಮೆಲ್ಲ ಒಂದು ಸ್ವಲ್ಪ ಕೈ ಕುಂತಾವಲ್ರಿ, ಇವಾಗ ನೀಟ್ ಆತಾವೆ. ನಾನು ರಾಟಿ ಕಲಿಬೇಕಂದ್ರೆ ಎಷ್ಟು ಕಷ್ಟಪಟ್ಟಿನೂ ಗೊತ್ತು. ಆದರೆ ಇವಾಗ ರಾಟಿ ಹೊಲಿದು ಬಿಡೋಕ್ಕಾಗಲ್ಲ. ಇನ್ನೂ ಒಂದು ಚಲೋ ಮಿಷನ್ ತೊಗೋಬೇಕು, ಸ್ಪೀಡ್ ಮಿಷನ್ ತೊಗೊಂಡು ಹೊಲಿಬೇಕಂತೀನಿ. ಯಾವುದು ಅನುಕೂಲ ಆಗ್ತಾಯಿಲ್ಲ. ಏನೇನೋ ಮಾಡ್ಬೇಕಂತೀವಿ ಸ್ನೇಹಿತರೆ, ಯಾವುದು ಮಾಡೋಕೆ ಅನುಕೂಲ ಆಗ್ತಾಯಿಲ್ಲ, ಯಾವುದು ಬಿಡೋಕ್ಕೂ ಆಗ್ತಾಯಿಲ್ಲ. ಅದನ್ನೆಲ್ಲ ನಿಮ್ಗೆ ಕೂಡ ಶೇರ್ ಮಾಡಿದ್ರಾತಂತ ಈ ವಿಡಿಯೋನ ನಾನು ಮಾಡಾಕತ್ತೀನಿ. ಮತ್ತು ಸ್ನೇಹಿತರೆ ನಾನು ಮುಂದಿನ ಕ್ಯಾಮ್ರಾ ಇಟ್ಟು ನಾನು ಮಾತಾಡ್ಕೋತ ಮಾಡ್ಬೋದಿತ್ತು. ಆ್ಯಕ್ಚುಲಿ ನಮ್ಮ ಕೆಲಸ ಮಾಡ್ಕೋತಾನೆ ಮಾಡೋದು ಚಂದ. ನಾನು ಆನ್ಲೈನ್ ಬಟ್ಟೆನೂ ಯಾವ ಬಟ್ಟೆ ಕೊಟ್ರು ಇನ್ನೂ ಅದ್ರಿಗೂ ಇಂಥವು ಬಂದವ್ರಿ. ಒಂದು ಡ್ಯಾಮೇಜ್ ಅಂತ ವಾಪಸ್ ಬಂದ ಸ್ನೇಹಿತರೆ. ಒಂದು ಸೀರೆ ವಾಪಸ್ ಬಂದಿಲ್ಲ. ಯಾಕಂದ್ರೆ ಚಲೋ ಕ್ವಾಲಿಟಿ ನೋಡೇ ಕೊಡಬೇಕು. ಯಾಕಂದ್ರೆ ಅವರು ದುಡ್ಡು ಆರಾಮಲ್ಲ, ದುಡ್ಡಿಗೆ ಬೆಲೆ ಕೊಡ್ತೀವಿ. ದುಡ್ಡಿಗೆ ಎಲ್ಲ ದುಡ್ಡೂ ಅಷ್ಟೇ. ನನ್ನ ದುಡ್ಡಾದ್ರೂ ಆಯ್ತು, ಅವ್ರ ದುಡ್ಡಾದ್ರೂ ಆಯ್ತು. ಯಾರ ದುಡ್ಡಿಗೂ ಹೊರ್ತು ಕುಂದ್ರಬಾರ್ದು, ಯಾರೂ ಮರಗಬಾರ್ದು. ಒಬ್ರೊಬ್ರು ಮರಿಗಿದ್ದು ನಮಗೆ ಚಲೋ ಅನ್ಸಲ್ಲ ಸ್ನೇಹಿತರೆ ಅದು. ಯಾಕಂದ್ರೆ ಜೀವನದಾಗ ಏನೋ ನೋಡಿ ಏನ್ರ ಆಯ್ತು ನೀವೇನ್ರ ಇದಂದ್ರೆ ನಾವು ಇವ್ರು ಹಿಂಗಂದ್ರೆ ಅಪ್ಪ ಇವ್ರು ಶಾಪ ಹಾಕಿದ್ರು ಅದಕ್ಕೆ ಆತನು ಅದೊಂದು ಇರಬಾರ್ದು. ಆ ಥರ ಇರಬಾರ್ದು ಅಂತಲೇ ನಾ ಎಷ್ಟೆಲ್ಲ ಕಷ್ಟಗಳೂ ಬಂದ್ರೂ ಇದು ಮಾಡೀನಿ. ನಮ್ಮದು ಟೆನ್ಷನ್ ಇರಲಿ, ನಮ್ದು ಏನೇ ಇರಲಿ ವ್ಯಾಪಾರ ಕಡೆ ತೋರಿಸ್ಬಾರ್ದು ಸ್ನೇಹಿತರೆ. ಇವಾಗೆಲ್ಲ ನೋಡಿ ಬಟ್ಟೆ ನಾನು ಅಮೌಂಟ್ ಇದ್ದು ಅಂತ ತರಿಸಿದ್ದೆ ಬೇರೆ ಥರ. ಇಷ್ಟು ಮಾರುತ್ತಾ ನನಗೆ ತರ್ಸೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ಅದನ್ನ ಕಾಸು ಅದೇ ಬಡವ್ರಿಗೆ ಆಗಲ್ಲ. ಇವಾಗ ಹೆಂಗೋ ಬಿಡಿ ಮನ್ಯಾಗ ಅಮೌಂಟ್ ಇದ್ದು ಅಂದ್ರೆ ಇವು ಇದ್ದಿರಲಕ್ಕ ಇವು ಮಾರ್ತಾವೆ. ಅವ್ರಿಗೂ ಇಷ್ಟು ತಂದು ಮಾರ್ಬೋದಿತ್ತು. ಈಗೆಲ್ಲನೂ ಕಷ್ಟ ಸ್ನೇಹಿತರೆ. ನಮ್ಮ ಮೊದ್ಲಿನ 15,000 ರೂಪಾಯಿ ಅಲ್ಲೇ ಬ್ಯಾಂಕ್ನಾಗ ಕುಂತೈತೆ. ಅದು 15,000 ಕಟ್ಟಿ ಬಂದು ಅದಾವ ರೊಕ್ಕ ಅಮೌಂಟ್ ಕಟ್ಟಿ ಬಂದ ಬಟ್ಟೆ ಇಲ್ಲಾರಂಗೈತೆ ಅಂತ ಸುಮ್ಮಿಟ್ಕೊಂಡು ಕುಂತೀನಿ. ನೋಡೋಣ್ರಿ ಹೆಂಗೆ ಆಗುತ್ತೆ ಹೆಂಗಿಲ್ಲ ಗೊತ್ತಿಲ್ಲ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ಕಮೆಂಟ್ಗಳ ಬಗ್ಗೆ ನಾನು ಮಾತಾಡಿದ್ರಾತು ಅಂತ ಮಾಡೀನಿ. ಈ ಸಿಸ್ಟರ್ ಇದು 2 ಮಕ್ಳು ಇದ್ದವ್ರಿ ನಮ್ಮ ಕಡೆ ಕರ್ಮ ಮಾಡ್ಬೋ ಅಂತಂತ ನಾ ಹೇಳಿದ್ದೆ. ನಮ್ಮ ಕಡೆ ಒಬ್ಬ ಮಗ ಇದ್ದವ್ರಿ ಬಾ ಅಂತಂತ ಸ್ನೇಹಿತರೆ. ಎದಕ್ಕೆ ಬರ್ತಾವೋ ಏನೋ ಗೊತ್ತಿಲ್ಲ. ಯಾಕಾರು ಸುಡುಗಾಡ ಏನು ಯಾವ್ದಾರು ಎಬ್ಸ್ಕೊಂಡು ಕುಂದಿರ್ತಾರೆ ಸ್ನೇಹಿತರೆ. ಆದ್ರೆ ಮಾಡೇಬೇಕಲ್ರಿ. ಒಬ್ಬರು ಮಾಡಿದ್ರಂದ್ರೆ ಮಾಡಿಲ್ವ ಮುಂದೆ ಏನರ ಅದು ಈಗ ಮಾಡೋ ಮಾತು ನೋಡ್ರಿ. ಒಬ್ರು ಯಾರೋ ಒಬ್ರು ನಾನೇ ಮಾಡಿನ ಅಂತ ತಿಳ್ಕೊರಿ. ನಾ ಮಾಡಿದ್ಗಾನೆ ಇನ್ನೊಬ್ರು ಮಾಡ್ಲಿಕ್ಕೆ ಅವ್ರಿಗೆ ಏನರ ಕೆಟ್ಟದಾತಂದ್ರೆ ಅದು ಕರ್ಮ ಬಂದಿತ್ತು ಅದಕ್ಕೆ ಮಾಡಿದ್ರೆ ಕೆಟ್ಟದಾಯ್ತು. ಈ ಥರ ಬಾಡ್ರಿ ಹಳ್ಳಿ ಕಡೆ ಆಗೋ ಸ್ನೇಹಿತರೆ. ಹೆಂಗೆ ಏನೋ ಗೊತ್ತಿಲ್ಲ. ನೀವು ಅಂತೀರಿ ನಿಮಗೆಲ್ಲ ಯಾವ ಥರ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಾನು ಖುಷಿಯಾಗಿರಬೇಕು, ಮತ್ತು ನಾನು ಚಲೋ ಬಟ್ಟೆ ಹಾಕ್ಕೋಬೇಕು, ನಾನು ಚಂದ ರೆಡಿ ಆಗಬೇಕು. ಆ ಥರ ಇಷ್ಟು ವಿಡಿಯೋಗೆಲ್ಲ ರನ್ ಆಗ್ತಾವೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆ ಥರ ನಾನು ಜೀವನ ಮಾಡೋಕತ್ತಂದ್ರೆ ನಾನು ನಡೀದಿಲ್ಲ. ಯಾಕಂದ್ರೆ ನಂದು ಇದ್ದಿದ್ರಾಗ ಅದೇನೋ ನಾವತ್ತು ಯೂಟ್ಯೂಬ್ ಪೇಮೆಂಟ್ ಆಗೈತೆ ಅಂತೇಳಿ ಅದೊಂದು ಸೀರೆ ಉಟ್ಕೊಂಡು ವಿಡಿಯೋ ಮಾಡಿದ್ಕನ ಎಷ್ಟು ಕಣ್ಣಾಗಿಟ್ಟು ಕೊಲ್ಲಿತಂಗೆ ಕಡ್ದಂಗೆ ಮಾಡಿದ್ರು ಸ್ನೇಹಿತರೆ ಜನಗಳು. ಆದರೆ ನಾನು ಯೂಟ್ಯೂಬ್ ಫ್ಯಾಮ್ಲಿ ಅಲ್ಲ, ಅದು ನಿಮ್ಗೆ ಗೊತ್ತಾಗ್ತಿರ್ಬೇಕು ಯಾರು ಅನ್ನೋದು.
ಒಂಥರ ಹೆಂಗೆ ಅಂತಾರಲ್ಲ ಯೂಟ್ಯೂಬ್ನಾಗ ಏನು ಭಾರಿ ಅಗದಿ ಸೀರೆ ಚಲೋ ಚಲೋ ಸೀರೆ ಉಟ್ಕೊಂಡು ವಿಡಿಯೋ ಮಾಡಾಕತ್ತ ಒಂದೇ ವಿಡಿಯೋಕ್ಕೆ ಸ್ನೇಹಿತರೆ ಅದು ಏನೋ ಅಕ್ಕ ಕೊಡಿಸಿದ್ಲು ಉಟ್ಕೋಬೇಕಾಗಿತ್ತು ಉಟ್ಕೊಂಡು ಕೇಳಿ ವಿಡಿಯೋ ಮಾಡಿದೆ. ಆ ಅಕ್ಕ ಕೊಡಿಸಿದ್ಲು ಅಂತೇಳಿ ಅವರಿಗೆ ಖುಷಿ ಆಗಲಿ. ನಾಗರ ಪಂಚಮಿ ಹಬ್ಬಕ್ಕೆ ಕೊಡಿಸಿದ್ರಿ ಆ ಪರಿಸ್ಥಿತಿ ನಂಗೆ ಉಟ್ಕೊಳಕ್ಕಾಗಲ್ಲ ಅವಾಗೂ. ಜೀವನ ಎಲ್ಲ ಸ್ನೇಹಿತರೆ ಒಂದು ಥರ ನಿಭಾಯಿಸೋದಲ್ಲ, ಎಲ್ಲ ಥರ ನೋಡ್ಕೋಬೇಕ್ರಿ. ಮಕ್ಕಳು ಮನೆ ಕೆಲಸ ಆಯಿತು, ಮಕ್ಕಳ ಕೆಲಸ ಆಯಿತು, ಬಟ್ಟೆ ಬಿಸ್ನೆಸ್ ಆಯಿತು, ಟೈಲರಿಂಗ್ ಆಯಿತು. ಸ್ವಲ್ಪ ಟೈಲರಿಂಗ್ ಏನು ಬಿಟ್ಟಿನಂದು ಏನ್ರ ಅದನ್ನು ಸ್ವಲ್ಪ ಹೊಲ್ತಿರ್ತೀರಿ ನೋಡ್ತಿರ್ತೀರಿ. ಎಲ್ಲ ನೋಡ್ಕೋಬೇಕು. ಎಲ್ಲನೂ ನೋಡಿದರೆ ಎಲ್ಲನೂ ಉಣ್ಣಾಕೆ ಬರ್ ಸ್ನೇಹಿತರೆ. ಒಂದು ನೋಡಿ ಒಂದು ಬಿಡ್ತೀನಿ ಊಟಕ್ಕೆ ಬರ್ತಾ ಇಲ್ಲ. ಇವಾಗ ನೋಡಿ ಈಗ ಒಂದಿನ ಸೀರೆ ಪ್ಯಾಕಿಂಗ್ ಮಾಡ್ಕೊಂಡು ಮುದ್ದೆ ಭಾಳ ಕಾಣ್ಬೇಕ್ರಿ ನಾನು. ಹೋಗತ್ತೀನಿ. ಈ ಒಬ್ಬ ಸಾಲಿಗೆ ಓದ್ತಾನೆ ಸ್ನೇಹಿತರೆ. ಮಾತಾಡಕತ್ರ ಮಾತು ಮುಗಿಯಲ್ಲ, ಮಾತು ಮನೆ ಬರಲಿಲ್ಲ ತೂತುಗಡಿಗೆ ಹೆಸರು ಕಾಲಿಲ್ಲ ಅಂತ ಸ್ನೇಹಿತರೆ. ಆದ್ರೆ ಇವೆಲ್ಲ ನಿಮ್ಗೂಡ ಹಂಚ್ಕೋಬೇಕಂದ್ರೆ ಹಂಚ್ಕೊಳಕ್ಕಾಗಲ್ಲ. ನಾನು ಒಂದು ಕ್ಯಾಮ್ರಾಕ್ಕೆ ಸಟ್ಟು ಇಸ್ತಿನ ಕೈಲೇ ವಿಡಿಯೋ ಮಾಡಿ ನೋಡಿ ನನಗೆ ಸ್ಟ್ಯಾಂಡಿನ ಅವಶ್ಯಕತೆನೂ ಆಗವಲ್ದು, ಆ ಸಟ್ಟಿಂಗ್ ಕುಂದ್ರವಲ್ದು. ಎಲ್ಲರೂ ಅಂತಾರೆ ಸ್ಟ್ಯಾಂಡ್ ಐತೆ ಅಕ್ಕ ಹಾಕಿ ಆರಾಮಾಗಿ ಮಾಡ್ಬೋದು ವಿಡಿಯೋ ಅಂತ ನೀವು ಅಂತಿರಬೇಕು. ಈ ಥರ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಮತ್ತು ಹೆಂಗೆ ಏನು ಮಾಡಬೇಕಪ್ಪ ಅಂದ್ರೂ ಏನೂ ಮಾಡೋಕ್ಕಾಗ್ತಿಲ್ಲ. ಶ್ರಾವಣಿನೂ ಸ್ಕೂಲ್ಗೆ ಹೇಳ, ನಾನು ಕೂಡ ಮುದ್ದ್ಯಾಕೆ ಹೋಗ್ಬೇಕಂತ ಮಾಡೀನಿ. ಇವತ್ತು ಸೋಮವಾರ ಮತ್ತು ಶನಿವಾರ ಮನೆ ದೇವ್ರಿಗೆ ಹೋಗ್ಬೇಕು, ಹಾಸಿಗೆ ಒಗಿಬೇಕು, ಮನೆ ತೊಳ್ಕೊಬೇಕು, ಎಲ್ಲನೂ ಕೆಲಸ ಹೊತ್ಕೊಂಬಂದ ಸ್ನೇಹಿತರೆ. ಎಲ್ಲನೂ ಮಾಡ್ಕೋಬೇಕು, ಮಾಡ್ಕೊಲೇಬೇಕ್ರಿ. ಆಗಲ್ಲ ಅಂತ ಕುಂದ್ರಾಕಾಗಲ್ಲ. ಫಸ್ಟ್ ಏನಿಲ್ಲ ಯೂಟ್ಯೂಬ್ ಪೇಮೆಂಟ್ ಇನ್ನೂ ₹1 ಬಳಸಿಲ್ಲ ಸ್ನೇಹಿತರೆ. ನಾನು ಯೂಟ್ಯೂಬ್ ಪೇಮೆಂಟ್ ಇನ್ನೂ ₹1 ಬಳಸಿಲ್ಲ. ಅವನು ಹಂಗೆ ಇಟ್ಟೀನಿ. ಹತ್ತು ಇಟ್ಕೋಬೇಕು ಸ್ನೇಹಿತರೆ. ಯಾಕೆ ಯೂಟ್ಯೂಬ್ ಪೇಮೆಂಟ್ನ ಬಳಸಿಲ್ಲ ಅಂದ್ರೆ ಇವಾಗ ಫಸ್ಟ್ ಏನಿಲ್ಲ ನನ್ನ ಆಸೆ ಯೂಟ್ಯೂಬ್ ಪೇಮೆಂಟ್ ಬಂದ ನಾನು ಮನೆ ದೇವ್ರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಮೊದಲ ಫಸ್ಟಿಗೆ ಅಭಿಷೇಕ ಮಾಡ್ಸ್ಕೊಂಬರ್ತೀನಿ ರೀ. ಹಾಸಿಗೆ ಗೀಸಿಗೆ ಹೋಗಿ ಮನೆಗೆ ತೊಳ್ಕೊಂಡು ಅಭಿಷೇಕ ಮಾಡ್ಸ್ಕೊಂಬಂದೆ. ಹೆಂಗೆ ಸಾಗಿಸ್ದಂಗೆ ಇವಾಗ ಸ್ನೇಹಿತರೆ ನನಗೆ ಸಾಗಿಸ್ದಂಗನ ಆಯ್ತಾರ ಅಮಾವಾಸ್ಯೆ ಬಂದೈತೆ. ನಮ್ಮ ಮನೆ ದೇವ್ರ ವಾರ ಮತ್ತು ಅಮಾವಾಸ್ಯೆ ಅವತ್ತು ಬಂದೈತೆ. ಏನೋ ಎಲ್ಲ ಒಳ್ಳೇದಾಗೋ ಕಾಲ ಬಂದೈತೆ ಅಂತ ಅನ್ಕೋತೀನಿ. ಒಳ್ಳೇದಾದ್ರೆ ಸಾಕು ಸ್ನೇಹಿತರೆ. ಏನು ಮಾಡಲಿ ಅದು ಆಯ್ತಾರ ಅಷ್ಟು ಅಭಿಷೇಕ ಮಾಡಿಸ್ಕೊಂಡು ಬಂದ್ರಾತು. ಮತ್ತು ಸ್ನೇಹಿತರೆ ಇದು ನೋಡಿ ಇನ್ನೊಂದು ಬಂದಿಂದ ಮತ್ತು ಹೋಗಿ ಅವಾಗ ಒಂದು ಸೀರೆ ತೊಂದ್ರಾತು. ದೇವ್ರಿಗೆ ಅಭಿಷೇಕ ಮಾಡ್ಸಿಂದನ ಅವಾಗ ಒಂದು ಸೀರೆ ತಂದು ಬೀರಪ್ಪ ಮುತ್ತೆಗೆ ಒಂದು ₹500 ಐತಿರತ್ತು. ಉಗಾದಿ ಆಗೈತೆ ಜಾತ್ರೆ, ಬೀರಪ್ಪ ಮುತ್ತಿನ ಜಾತ್ರೆ. ಪಟ್ಟಿ ಕೊಳ್ಳಾರ್ಕೆ ಒಂದು ಹಿಂಗೆ ನೋಡಿ ಈ ಮನೆ ಬಂದಾಗ ನನಗೆ ದೇವ್ರಿಗೆ ಕೊಡ್ಬೇಕನ್ನೋ ಆಸೆ ಸ್ನೇಹಿತರೆ. ₹100 ಪಟ್ಟಿ ಕೊಡಕ್ಕೆ ಹೋದೆ. ಇಲ್ಲವ ಕೊಟ್ರೆ ₹500 ಕೊಡು, ಇಲ್ಲಿಕ ₹100 ತೊಗೊಳಲ್ಲ ಅಂತ ಅಂದಿದ್ರು. ಅವತ್ತೇ ದೇವ್ರಿಗೆ ಬೇಡ್ಕೊಂಡಿದ್ದೆ ಯೂಟ್ಯೂಬ್ ಪೇಮೆಂಟ್ ಜಲ್ದಿ ಬರಲಿ, ಬಂತಂದ್ರೆ ನಾನು ₹500 ಒಂದು ಸಲ ಬೀರಪ್ಪ ಮುತ್ಯಾಗ ಪಟ್ಟಿ ತಲುಪಿಸ್ಬೇಕು ಅಂತ. ಅದನ್ನು ಕೂಡ ತಲ್ಪ್ಸಕ್ಕೆ ಇಟ್ಟೀನಿ. ಯಾಕೆ ಆ ಕಡೆ ಕೂಡಿ ₹2,500 ₹3,000 ದೇವ್ರಿಗೆ ಆಗೋ ಸ್ನೇಹಿತರೆ. ಇನ್ನು ಉಳ್ಕೆದೊಂದು ₹3,000 ಅವ ಸೀರೆ ಆಗುತ್ತೆ. ಆ ಕಡೆ ₹6,000 ಹೋಗ್ತಾವೆ. ಇನ್ನೊಂದು ಆ ಕಡೆ ಇನ್ನೊಂದು ₹2,000-3,000 ಉಳಿತಾವೆ. ಇನ್ನೊಂದು ₹2,000-3,000 ಉಳಿದು ಅಂದ್ರೆ ಇನ್ನೊಂದು ₹2,000-3,000 ಉಳಿದು ಸ್ನೇಹಿತರೆ. ಅದನ್ನ ಏನು ಮಾಡ್ತೀನಿ ಅಂದ್ರೆ ನೋಡುವ ಸ್ನೇಹಿತರೆ. ನಾನು ಪಿಜ್ಜಾ ಬರ್ಗರು ಒಮ್ಮೆ ತಿಂದಿಲ್ಲ. ಶ್ರಾವಣಿ ಬರ್ತಡೇ ಬರ್ತ್ರಿ ಮುಂದಿನ ತಿಂಗಳು 4ನೇ ತಾರೀಕಿಗೆ. ನಾನೇನು ಬರ್ತಡೇ ಸೆಲೆಬ್ರೇಟೇ ಮಾಡಲ್ಲ ಸ್ನೇಹಿತರೆ. ಈ ಸಲ ಎಲ್ಲ ಕೈ ಫುಲ್ ಅಗದಿ ನಂಗೆ ಕಟ್ಟಾಗಿಬಿಟ್ಟೈತೆ ರೀ. ಇವಾಗ ಮಾತ್ರ ಇದು ರೊಕ್ಕ ಅಮೌಂಟ್ ಹಾಕಿ ಕುಂತ್ಬಿಟ್ಟೆ. ಕೈ ಕಟ್ಟಾಗೈತೆ. ಈ ತಾರೀಕು ಇವತ್ತು 15 ಇನ್ನೊಂದು 20 ದಿನ ಆಯ್ತು ರೀ ಶ್ರಾವಣಿ ಬರ್ತಡೇಕೇನು ಕೇಕ್ ತಂದು ಸೆಲೆಬ್ರೇಟ್ ಮಾಡ್ಬೇಕನ್ನಲ್ಲ. ಅಲ್ಲೇ ಹೋಟೆಲ್ಗೆ ಹೋಗಿ ಇದು ಪಿಜ್ಜಾ ಬರ್ಗರು ಅವರಿಗೆ ತಿನ್ನಿಸ್ಕೊಂಡು ನಾ ಹಿಡ್ದು ಅವ್ರಿಗೆ ತಿಂದು ಬಂದ್ರಾತಂತ ಮಾಡೀನಿ. ಪುಟ್ಟಕ್ಕನ ಕರ್ಕೊಂಡು ಹೋಗ್ಬೇಕಂತ. ಪುಟ್ಟಕ್ಕ ನಾನು ಹೋಗಿ ನೋಡು ವಿಚಾರ ಮಾಡಿ ಸ್ನೇಹಿತರೆ. ಇನ್ನೂ ಪ್ಲ್ಯಾನಿಂಗ್ದಾಗ ಅದೀನಿ ರೀ. ಇನ್ನೂ ಇದು ಮಾಡಿಲ್ಲ. ಮತ್ತೊಂದು ₹500-600 ಯಾಕೆ ಹೋದ್ರು ಹೋಗ್ಲಿ. ಅದೇ ₹500-600 ಕೊಟ್ಟು ಕೇಕ್ ತಂದು ಮನೆಗೆ ಸೆಲೆಬ್ರೇಟ್ ಮಾಡೋದಲ್ಲ. ಮಕ್ಳಿಗೆ ಮನ್ಯಾಗ ಮಾಡೋಕ್ಕಿಂತ ಅದೇ ಯೂಟ್ಯೂಬ್ ಪೇಮೆಂಟ್ನಾಗ ಒಂದು ₹500 ತೊಗೊಂಡು ಆಕಿಗೆ ಹೆಂಗಾರು ಡ್ರೆಸ್ ಹೊಸ ಒಂದು ಐತ್ರಿ. ಈಗ ಅದನ್ನೇ ಹಾಕ್ತೀನಿ. ಡ್ರೆಸ್ ಏನು ತೊಗೊಳಲ್ಲ ಇವಾಗ. ಮತ್ತು ದೀಪಾವಳಿಗೂ ಡ್ರೆಸ್ ಏನು ತೊಗೊಳಲ್ಲ ಸ್ನೇಹಿತರೆ. ನೋಡಬೇಕು ದೀಪಾವಳಿ ಹಬ್ಬಕ್ಕೂ ಏನೋ ಯಾವ ಹಬ್ಬಕ್ಕೂ ಹೊಸ ಬಟ್ಟೆ ತೊಗೋಬೇಕು ಮಾಡ್ಬೇಕನ್ನಲ್ಲ. ಅಮೌಂಟ್ ಇದ್ದಾಗ ಅಷ್ಟೇ ನಾನು ಒಂದಿಷ್ಟು ಬಟ್ಟೆಗಳು ಎತ್ಕೊಂಬಂದಿರ್ತೀನಿ ಅವ್ರಿಗೆ ತೊಗೊಂಬಂದಿರ್ತೀನಿ ಬಟ್ಟೆ ತರಕ್ಕೆ ಹೋದಾಗ. ಅಮೌಂಟ್ ಇರ್ಲಿಕ್ಕಂದ್ರಿಲ್ಲ ಸ್ನೇಹಿತರೆ. ಹಂಗೈತೆ. ಈ ಶ್ರಾವಣಿಗೂ ಬಟ್ಟೆ ಅದಾವ್ರಿ. ಇವಾಗೇನು ಶ್ರಾವಣ ಮಾರ್ಚ್ ತಿಂಗ್ಳದಾಗ ಬರ್ತಡೇ ಬರ್ತಾ ಒಂದು ಜೋರು ಮಾಡ್ಬೇಕಂತ ಮಾಡೀನಿ.
ಜೋರು ಮಾಡ್ಬೇಕಂತ ಮಾಡೀನಿ. ನೋಡೋಣ್ರಿ ಇನ್ನೂ ವಿಚಾರಗಳು ಭಾಳ ಅದಾವು. ಎಲ್ಲ ಲೆಕ್ಕ ಹಾಕ್ಕೋತ ಕುಂತ್ರೆ ಮುಂದೆ ಬರೋ ದಿನಗಳು ನಾ ಅನ್ಕೊಂಡಿರ್ತೀನಿ. ನಾ ಅನ್ಕೊಂಡ ಒಂದಾಗಿರ್ತೈತಿ, ಅದು ಆಗಿದ್ದ ಒಂದಾಗಿರ್ತೈತೆ ಸ್ನೇಹಿತರೆ. ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ನೋಡೋಣ ಶ್ರಾವಣಿ ಬರ್ತಡೇ ಯಾವ ಥರ ಸೆಲೆಬ್ರೇಟ್ ಮಾಡೋದಾಗುತ್ತೆ ಆ ಥರ ಮಾಡ್ತೀನಿ. ನನಗೆ ಇವತ್ತಿನ ತೇರಿ ಇಷ್ಟ ಐತ್ರಿ. ಆಕಿನ ಬರ್ತಡೇ ಬರಾಕತ್ತೈತಿ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಎಲ್ಲನೂ ಲೆಕ್ಕ ಹಾಕಾಕತ್ತೀನಿ. ಲೆಕ್ಕ ಹಾಕಿದ ಅಟ್ಟೆ ಆಯ್ತಲ್ರಿ, ಅಮೌಂಟನ್ನು ಕೂಡಿಡ್ಬೇಕಲ್ಲ. ಡ್ರೆಸ್ ಏನು ಐತ್ರಿ ಆಕೆಗೆ ಬರ್ತಡೇಗೆ, ಒಂದು ಹೊಸ ಡ್ರೆಸ್ ಐತೆ, ಅದನ್ನೇ ಹಾಕಿಬಿಡ್ತೀನಿ. ಪ್ಯಾಂಟು ಟಿ ಶರ್ಟು ಮತ್ತು ಸಾಲಾಗಿ ಪೇಡೆ ಗಿಡೆ ಚಾಕ್ಲೇಟ್ ಸಾಸ್ ಹುಟ್ಟಿ ಕೊಡ್ತೀವಿ ಮಾಡ್ತಾರೆ ಆಕಿದು. ಸಾಲು ಚಲೋ ಇರಲಿ ಸ್ನೇಹಿತರೆ, ಆಕಿನ ಬರ್ತಡೇಗೆ ಸಾಸ್ ಹುಟ್ಟಿನೇ ಇರ್ತೈತೆ. ಚಾಕ್ಲೇಟ್ರ ಹಂಚಿದ್ದು ಬರ್ತಿತ್ತು. ನೋಡ್ಬೇಕ್ರಿ ಏನೆಲ್ಲ ಶಾಲ್ಯಾಗ ಹೋಗಿ ಇದ್ದ ಮಕ್ಕಳಾರ ಕೇಕು ಕಟ್ ಮಾಡ್ತಾವೆ. ನಮ್ಮ ಸುಮ್ಮ ಚಾಕ್ಲೇಟ್ ಅಷ್ಟೇ, ಮಕ್ಕಳು ಖುಷಿ ನಮ್ಮ ಖುಷಿ ಸ್ನೇಹಿತರೆ, ಮತ್ತೇನಿಲ್ಲ ನೋಡಿ. ಯಾಕಂದ್ರೆ ಇಷ್ಟು ಎಲ್ಲ ಅಕ್ಕ ಯಾಕೆ ಹೇಳಕತ್ತಾಳ ಮಗ ಅಂತ ಅನ್ಕೋತಿರ್ಬೇಕು ನೀವು. ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಅಂದ್ರೆ ನಾನು ಒಂದು ದೊಡ್ಡ ಫ್ಯಾಮ್ಲಿ ಅಂತ ನಂಬೀನಿ. ನಿಮಗೂ ಗೊತ್ತಿರಬೇಕಲ್ಲ ಎಲ್ಲನೂ ಹೆಂಗೆ ಏನು ಅನ್ನೋದು. ಇವಾಗ ಮಾತ್ರ ಒಂದು ವಾರ ಮನುಷ್ಯ ಆರಾಮಿಲ್ಲ ಅಂತೇಳಿ ಮಲ್ಕೊಂಬಿಟ್ಟಿನಿ. ಇವತ್ತು ಮುಂಜಾನೆ ಶ್ರಾವಣಿಗೆ ಅಂದೆ, ಶ್ರಾವಣಿಯರ ಮಮ್ಮಿ ಭಾಳ ಆಗೈತಿ, ಏನು ಕೆಲಸ ಮಾಡಲ್ಲ, ಒಂದು ವಾರ ಆಯಿತು ಬರೀ ಸುಮ್ಮ ಈಗ ತನಕ ಬಿದ್ದ ಅಂತ ನಾ ಅಂತೀನಿ. ಶ್ರಾವಣಿ ಅಂತಾಳ ನಮ್ಮ ಮಮ್ಮಿಗೆ ಹುಷಾರಿಲ್ಲ, ನಮ್ಮ ಮಮ್ಮಿ ಎಲ್ಲ ನಿಭಾಯಿಸ್ತಾಳ, ಮಮ್ಮಿಗೆ ಹುಷಾರಿಲ್ಲ ಅಂತ ಶ್ರಾವಣಿ ಅಂತಾಳ. ಅದಕ್ಕೂ ಕೂಡ ಹುಷಾರಿಲ್ಲ, ನನಗೆ ಹುಷಾರಾಗೈತ್ರಿ. ಆದರೂ ಎಲ್ಲ ನೋಡಿ, ಮಕ್ಳಿಗೂ ಹುಷಾರಿದ್ರು ನಾವು ಹುಷಾರಿದ್ರೆ ಒಂದು ಸ್ವಲ್ಪ ಏನೋ ಕೈಕಾಲು ಆಡ್ತಾವೆ ಮಾಡೋಕೆ. ಮಕ್ಳಿಗೆ ಹುಷಾರಿರ್ಲಿಕ್ಕೆ ನಮ್ಗೆ ಹುಷಾರಿರ್ಲಿಕ್ಕೆ ಅಂದ್ರೆ ಕೈಕಾಲು ಆಡಲ್ಲ ಸ್ನೇಹಿತರೆ. ಏನು ಅಕ್ಕ ಬರೀ ಮನೆ ತೋರಿಸ್ಕೊಂಡು ವಿಡಿಯೋ ಮಾಡ್ಯಾಳ ಅಂತ ಅಂತಿರಬೇಕು. ಮುಂದಿನ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ, ಸ್ಟ್ಯಾಂಡೇ ಯಾಕೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಕುಂತ್ಕೊಂಡು ವಿಡಿಯೋ ಮಾಡ್ಬೇಕಂದ್ರೆ ಏನೋ ಮಾತಾಡಂಗೆ ಅನಿಸ್ತು, ಎಲ್ಲನೂ ಮಾತಾಡೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ವಿಡಿಯೋ ಎಂಡ್ ಮಾಡ್ತೀನಿ, ನಾವು ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ.